ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4ರ ಭಾನುವಾರ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು, ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ತಂಡಗಳು ಜನವರಿ 1ರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ 90355336. ಇತ್ತೀಚಿನ ದಿನಗಳಲ್ಲಿ ಕುರಿ ಮೇಯಿಸುವವರಿಂದ ಹಿಡಿದು ಎಲ್ಲರಲ್ಲಿ ಮೊಬೈಲ್ ಫೋನ್ ಇದ್ದು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುವ ಘಟನೆಗಳನ್ನು ಅಂಗೈಯಲ್ಲಿ ನೋಡುವಂಥ ಕಾಲವಾಗಿದೆ. ದೇಶದ ರಾಜಕೀಯ ಪಕ್ಷಗಳು ಹಮ್ಮಿಕೊಳ್ಳುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಅವರು ಮಾಡುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದ್ರ ಮೂಲಕ ಕ್ಷಣಾರ್ಧದಲ್ಲಿ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು JDS ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ JK ಕೃಷ್ಣಾರೆಡ್ಡಿರವರು ತಿಳಿಸಿದರು. ಚಿಂತಾಮಣಿ ನಗರ ಹೊರವಲಯದಲ್ಲಿ JK ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾಮಾಜಿಕ ಜಾಲತಾಣ ಕಾರ್ಯಕ್ರಮದಲ್ಲಿ JDS ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ JK ಕೃಷ್ಣಾರೆಡ್ಡಿರವರು ಮಾತನಾಡಿ, ರಾಜ್ಯದಲ್ಲಿ ಹಲವು ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಆದರೆ ಅತಿ ಕಡಿಮೆ ಸಾಲವನ್ನು ಮಾಡಿದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದನ್ನು ಈಗಿನ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಅವರಾಗಿದ್ದಾರೆ. ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ರೈತರ ಸಾಲವನ್ನು ಮನ್ನಾ ಮಾಡಿದ ಕೀರ್ತಿ ಸಲ್ಲುತ್ತದೆ. ಗ್ರಾಮ ವಾಸ್ತವ್ಯ, ಜನತಾ ದರ್ಶನ, ಸಾರಾಯಿ ನಿಷೇಧ, ಲಾಟರಿ ನಿಷೇಧ ಮಾಡುವುದರ ಮೂಲಕ ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಲು ನೆರವಾದರು ಎಂದರು. JDS BJP ND ರಾಜ್ಯದಲ್ಲಿ ಮೈತ್ರಿಕೂಟದಲ್ಲಿ 2028ಕ್ಕೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದು, ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಪ್ರತಿ ಕ್ಷೇತ್ರದಲ್ಲೂ NDA ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕೆಂದರು. JDS ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೇಕರಳ್ಳಿ ಪ್ರಭಾಕರ್, ಮಾಜಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ, ಮುಖಂಡರಾದ ಗುಡ್ಡೆ ಶ್ರೀನಿವಾಸ ರೆಡ್ಡಿ, ಸಾಮಾಜಿಕ ಜಾಲತಾಣ ರಾಜ್ಯಾಧ್ಯಕ್ಷ HS ಚಂದನ್, ರಾಜ್ಯ ಕಮಿಟಿ ಪದಾಧಿಕಾರಿಗಳಾದ ಪುನೀತ್ ಕುಮಾರ್, ಹರೀಶ್, ಮಂಜುನಾಥ್, ಗಿರೀಶ್, ಪ್ರಸಾದ್, JDS SC ಘಟಕದ ಜಿಲ್ಲಾಧ್ಯಕ್ಷ ಮಾದಮಂಗಲ ಅಂಜಿ, ತಾಲೂಕು ಯುವ ಘಟಕದ ಅಧ್ಯಕ್ಷ ವೆಂಕಟಾಚಲಪತಿ, SC ಘಟಕದ ತಾಲೂಕು ಅಧ್ಯಕ್ಷ ಆಲಮಗಿರಿ ನವೀನ್, ಮಾಜಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ, ಮುಖಂಡರಾದ ಗುಡ್ಡೆ ಶ್ರೀನಿವಾಸ ರೆಡ್ಡಿ, ಸಾಮಾಜಿಕ ಜಾಲತಾಣದ ನಗರ ಘಟಕ ಅಧ್ಯಕ್ಷ ಊರ್ವಾಡಿ ಚೇತನ್, JDS ಪಕ್ಷದ ನಗರ ಸೇರಿದಂತೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೇಲೆ ನಮ್ಮ ನಿಮ್ಮೆಲ್ಲರ ನಾಯಕರಾದಂತ JK ಕೃಷ್ಣಾರೆಡ್ಡಿಯವರೇ, ಇದೀಗಾಗಲೇ ಈ ರಾಜ್ಯದ ಸಾಮಾಜಿಕ ಜಾಲತಾಣದ ಘಟಕದ ಅಧ್ಯಕ್ಷರಾದಂತ ಚೇತನ್ ಅವರೇ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರೇ, ಮತ್ತೆ ಎಲ್ಲ ಯುವ ಮಿತ್ರರೇ, ಮತ್ತೆ ಮಾತೆಯರೇ, ಇವತ್ತೇನು ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಸಂಘಟನೆಯ ವಿಚಾರಗಳನ್ನ, ಈ ದೇಶದಲ್ಲಿ ಆಗುವಂತ ವಿದ್ಯಮಾನಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅತಿ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತದ್ದು ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಪಾತ್ರ ಯಾವ ರೀತಿ ಇರಬೇಕು, ನಮ್ಮ ಜವಾಬ್ದಾರಿ ಯಾವ ರೀತಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಇವತ್ತು ಈ ಒಂದು ಕಾರ್ಯಕಾಲವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಸಹ ಆಗಮಿಸಿದ್ದೀರಾ. ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನ ಬಯಸ್ತಾ ನಾನು ಇವಾಗ ಒಂದು 2 ಮಾತು ಮಾತಾಡಲಿಕ್ಕೆ ಇಚ್ಛಿಸುತ್ತೇನೆ. ಸಮಾಜನೂ ಉದ್ಧಾರ ಆಗಲ್ಲ, ಆ ಪಕ್ಷನೂ ಉದ್ಧಾರ ಆಗಲ್ಲ, ಆ ದೇಶನೂ ಉದ್ಧಾರ ಆಗಲ್ಲ. ಹಾಗಾಗಿ ಇವತ್ತು ನಾವು ಪ್ರಶ್ನೆ ಮಾಡುವಂತರಾಗಬೇಕಾದ್ರೆ ಇವತ್ತು ಸೋಷಿಯಲ್ ಮುಖಾಂತರನೇ, ಸೋಷಿಯಲ್ ಮೀಡಿಯಾ ಮುಖಾಂತರನೇ ಇವತ್ತು ನಾವು ಪ್ರಶ್ನೆ ಮಾಡುವಂತದ್ದು ಸಹ ಆಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಈ ತಾಲೂಕಲ್ಲಿ ಸುಮಾರು ಒಂದು 25 ದಿವಸದಿಂದ ನಾವೆಲ್ಲರೂ ಸಹ ಗಮನಿಸ್ಕೊಂಡು ಬಂದಿದ್ದೀವಿ. ಸರಿಸುಮಾರು 250 ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಒಂದು ತಂಡವಾಗಿ ಕೆಲಸ ಮಾಡಬೇಕು, ಒಂದು ಗ್ರೂಪ್ ಆಗಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಚಂದನ್ ಅವರು ಏನ್ ಬಂದಿದ್ದಾರೆ, ಇದನ್ನ ಯಾವ ರೀತಿ ನಮ್ಮ ಸೋಷಿಯಲ್ ಮೀಡಿಯಾವನ್ನ ಥ್ರೂ ವೇವ್ ಅಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು, ಮತ್ತೆ ಯಾವ ಯಾವ ವಿಚಾರಗಳನ್ನ ನಾವು ಜನರ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲೂ ಸಹ ಚಂದನ್ ಅವರು ಹೇಳ್ತಾರೆ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಮುಂದಿನ 2028ಕ್ಕೆ ಈಗಾಗಲೇ ಯುವ ಘಟಕ ರಚನೆ ಆಗಿದೆ, ಅದೇ ರೀತಿಯಲ್ಲಿ SC ಘಟಕ ರಚನೆ ಆಗಿದೆ. ಬರುವಂತ ದಿನಮಾನಗಳಲ್ಲಿ ಈ ಒಂದು ವಾರ ಅಂದ್ರೆ
ಪುನರ್ ಕಮಿಟಿಗಳನ್ನ ಮಾಡಬೇಕು ಅಂತ ಆಗಿದೆ. ಹಾಗಾಗಿ ಅದು ಮೊಟ್ಟ ಮೊದಲು ರಾಜ್ಯದಲ್ಲಿ ನಮ್ಮದೇ ಎಲ್ಲ ಘಟಕಗಳನ್ನು ಸಹ ಸಂಪೂರ್ಣವಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಇಲ್ಲಿ ಯಾರು ಸಹ ಪಕ್ಷದ ಜವಾಬ್ದಾರಿಯನ್ನು ನಾವು ಕೊಡ್ತೀವಿ, ಆ ಪಕ್ಷದ ಅಧಿಕಾರ ಅನ್ನೋದಕ್ಕಿಂತನೂ ಅದು ಜವಾಬ್ದಾರಿ. ಚಿಂತಾಮಣಿ ತಾಲೂಕು ನಾನು ಕಳೆದ 10ರಿಂದ 15 ವರ್ಷದಿಂದ ತೆರೆ ಹಿಂದೆ ಆಗಿರ್ಬೋದು, ತೆರೆ ಮುಂದೆ ಆಗಿರ್ಬೋದು, ದೂರದಲ್ಲೇ ಕಣ್ಣಿನ ಅಳತೆಗಿಂತ ಮೀರಿ ಇದ್ದಂತ ಕಾರ್ಯಕರ್ತ ನಾನು. ಇಂಥ ಕಾರ್ಯಕರ್ತರಿಗೆ ಇವತ್ತು ಕುಮಾರಣ್ಣ ಅವಕಾಶ ಮಾಡಿಕೊಟ್ಟು, ಇಲ್ಲ ನಿಮ್ಮ ಕೈಲಿ ಆಗುತ್ತೆ, ಸಾಮಾಜಿಕ ಜಾಲತಾಣದ ಜವಾಬ್ದಾರಿ ತಗೋಂತ ಅವಕಾಶ ಮಾಡಿಕೊಟ್ಟು ನನ್ನನ್ನು ಗುರುತಿಸಿ ಬೆಳೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಚಿಂತಾಮಣಿ, ನಾನು ತುಂಬಾ ರಾಜಕಾರಣಿಗಳನ್ನ ನಮ್ಮ ಪಕ್ಷದಲ್ಲಿ ನೋಡಿದ್ದೀನಿ. ಇವತ್ತು ಚಿಂತಾಮಣಿ ತಾಲೂಕಿನ ಅದೃಷ್ಟ ಏನಂದ್ರೆ, ಇವತ್ತು ಕಮಿಟ್ಮೆಂಟ್ ಇರುವಂತ ಒಬ್ಬ ರಾಜಕಾರಣಿ ಏನಂದ್ರೆ JK ಕೃಷ್ಣಾರೆಡ್ಡಿ ಅವರನ್ನ. ಏನಕ್ಕೆ ನಾನು ಇದನ್ನ ಚಪ್ಪಾಳೆಗೋಸ್ಕರ ಅಥವಾ ಏನೋ ಒಂದು ಇದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ನಾನು ಕೋರ್ ಕಮಿಟಿ ಅಧ್ಯಕ್ಷಗಳನ್ನ ಲಾಸ್ಟ್ 10 ವರ್ಷದಿಂದ ನೋಡಿದ್ದೀನಿ. ಒಂದೇ ಒಂದು ದಿನ ಪಾರ್ಟಿ ಆಫೀಸಲ್ಲಿ ನಿಖಿಲಣ್ಣ, ಕುಮಾರಣ್ಣ, ದೇವೇಗೌಡರು ಇಲ್ಲ ಅಂದ್ರೆ ಒಂದು ಪಾರ್ಟಿ ಆಫೀಸಲ್ಲಿ ಕೂರೋರ್ನ ಯಾರು ನಾನು ನೋಡೇ ಇಲ್ಲ. ಇದೇ ಒಬ್ಬ ಮೊದಲನೇ ವ್ಯಕ್ತಿ ಪಾರ್ಟಿ ಆಫೀಸಲ್ಲಿ ಸೋಮವಾರ ಮತ್ತೆ ಶುಕ್ರವಾರ ಕಂಟಿನ್ಯೂಸ್ ಆಗಿ ಕೂತಿರುವಂತ ಒಬ್ಬ ಮೊದಲನೇ ವ್ಯಕ್ತಿ ಅಂದ್ರೆ ನಮ್ಮ JK ಕೃಷ್ಣಾರೆಡ್ಡಿ ಅವರು. ಇದು ನಮ್ಮ ಪಾರ್ಟಿ ಅದೃಷ್ಟ. ಹೇಳ್ತಾ ಇದ್ವಿ ನಾವು NDA ಜೊತೆ ಮೈತ್ರಿ ಇದೆ. ಇಂಥ 10 ನಾಯಕರುಗಳು ಬೇರೆ ಬೇರೆ ಕಮ್ಯುನಿಟಿ ಅವರು ಇದ್ರೆ ನಮ್ಮ ಪಕ್ಷ ಯಾವುದೋ ಮೈತ್ರಿನೇ ಬೇಡ, ನಮ್ಮ ಪಕ್ಷ ಸ್ವಂತದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಈ ರೀತಿಯಾದಂತ ಕಮಿಟ್ಮೆಂಟ್ ಇರುವಂತ ರಾಜಕಾರಣಿಗಳನ್ನ ನಾವು ನೋಡಿಲ್ಲ. ಇಂಥ ರಾಜಕಾರಣಿಗಳು ಸಿಕ್ಕಾಗ ನಾವು ಅವರಿಗೆ ಗೌರವ ಕೊಡಬೇಕು, ಅವರ ಮಾತಂತ್ರ ನಡೀಬೇಕು. ಆಮೇಲೆ JK ಕೃಷ್ಣಾರೆಡ್ಡಿ ಅವರನ್ನ ಒಂದು ಹೋಟೆಲ್ ಸಭೆ ಮಾಡಿ ಎಲ್ಲಾ ಪದಾಧಿಕಾರಿಗಳನ್ನ ಕರೆದಿದ್ರು. ನನಗೂ ಆಸಕ್ತಿಯಾಗಿದೆ, ನನಗೆ ಜವಾಬ್ದಾರಿಯನ್ನ ಕೊಟ್ಟು ನಾನು ಕೂಡ ಆ ಸಭೆಗೆ ಹೋಗಿದ್ದೆ. JK ಕೃಷ್ಣಾರೆಡ್ಡಿ ಅವರನ್ನ ಅವರು ಹೇಳ್ತಾ ಇರೋದು ಒಂದೇ, ನಾವು ರಾಜ್ಯಾದ್ಯಂತ ಎಲ್ಲಾ ವಿಂಗ್ಗಳು 14 ವಿಂಗ್ಗಳಿದೆ ನಮ್ಮ ಪಕ್ಷದಲ್ಲಿ, ವಿವಿಧ ವಿಂಗ್ಗಳಿದೆ. ಎಲ್ಲಾದ್ರಲ್ಲೂ ನಾವು ಪದಾಧಿಕಾರಿಗಳನ್ನ ನೇಮಿಸಬೇಕಾಗಿದೆ. ಪದಾಧಿಕಾರಿಗಳು ಯಾವ ಮಟ್ಟಕ್ಕೆ ನಾವು ನೇಮಿಸಬೇಕು ಅಂದ್ರೆ, ಅದು ರಾಜ್ಯ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಗ್ರಾಮ ಮಟ್ಟದವರೆಗೂ, ಪಂಚಾಯತಿ ಲೆವೆಲ್ವರೆಗೂ ನಾವು ಪದಾಧಿಕಾರಿಗಳನ್ನ ನೇಮಿಸಿದ್ರೇನೆ ನಾವು ಪಕ್ಷನ ಈಗ ಪಕ್ಷ 25 ವರ್ಷ ಸಿಲ್ವರ್ ಜೂಬ್ಲಿನ ಆಚರಿಸ್ತಾ ಇದೆ. ಇದು ಗೋಲ್ಡನ್ ಜೂಬ್ಲಿ ಆಚರಿಸಬೇಕು ಅಂದ್ರೆ ಇನ್ನೂ 25 ವರ್ಷ ಈ ಪಕ್ಷ ಬದುಕಿರ್ಬೇಕು ಅಂದ್ರೆ ನಾವುಗಳು ಬೂತ್ ಲೆವೆಲ್ ಅಲ್ಲಿ ಮನೆಗೂ ನಮ್ಮ JDS ಪಕ್ಷನ ತಲುಪಿಸ್ಬೇಕು. ಇವತ್ತು ದೇವೇಗೌಡರು 60 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವರು ಮಂತ್ರಿ ಆಗಿದ್ದ 20 ವರ್ಷ ರಾಜಕಾರಣ ಆದ್ಮೇಲೆ ಮಂತ್ರಿ ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು, ಪ್ರಧಾನಿ ಆದ್ರು. ಹಾಗಾಗಿ ಅಧಿಕಾರ ಅನ್ನೋದು ಸುಮ್ಮನೆ ಸಿಗಲ್ಲ. ಪಾಲಿಟಿಕ್ಸ್ ಇಸ್ ಅ ಪೇಷನ್ಸ್ ಗೇಮ್. ನೀವೆಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತೀರಾ ಅಷ್ಟು ನಿಮ್ಮ ಪೇಷನ್ಸ್ ನೋಡಿ ಇವತ್ತು ನಾಯಕರುಗಳು ನಿಮ್ಮನ್ನ ಗುರುತಿಸಿದರೆ ಸ್ಥಾನಮಾನ ಸಿಗುತ್ತೆ, ನಮ್ಮ ಪಕ್ಷನೂ ಕೂಡ ಬಲವರ್ಧನೆ ಆಗುತ್ತೆ. ಅದೇ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಸಾಮಾಜಿಕ ಜಾಲತಾಣದ ಸಭೆಯನ್ನ ನಾವು ಪ್ರತಿ ತಾಲೂಕಿನಲ್ಲಿ ಮಾಡ್ತಾ ಇರೋದು. ಇವತ್ತು ನೀವು JK ಕೃಷ್ಣಾರೆಡ್ಡಿ ಅವ್ರನ್ನ ಇವಾಗ ನೀವು ಸಹಾಯ ಬರೋ ಖಾತೆಗಳಿದೆ, ಸೋಷಿಯಲ್ ಮೀಡಿಯಾ FB ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಎಕ್ಸಲ್ಲೂ ಇದೆ. ಇದು ಇನ್ನು ಚಿಕ್ಕ ಮಟ್ಟದಲ್ಲಿದೆ. 1 ಲಕ್ಷ 2 ಲಕ್ಷ ಫಾಲೋವರ್ಸ್ ಆಗ್ಬೇಕು. ನೀವೆಲ್ಲ ಮನ್ಸು ಪಟ್ರೆ ಒಂದೇ ದಿನದಲ್ಲಿ ಮಾಡ್ಬೋದು. ಆಮೇಲೆ ನೀವು ಕಾರ್ಯಕ್ರಮಗಳನ್ನ ವಾಟ್ಸಪ್ ನಲ್ಲಿ ಒಬ್ಬೊಬ್ರು 250 ಬೂತ್ ಇದೆ ಅಂದ್ರೆ ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಸ್ಟೇಟಸ್ ಹಾಕಿದ್ರೆ ಸಾಕು 25,000 ಜನ ತಲುಪುತ್ತೆ. 100 ಜನ ನೋಡಿದ್ರೆ ಸಾಕು ನೀವು ವಾಟ್ಸಪ್ ನ ಸ್ಟೇಟಸ್ ನ 100 ಜನ ನೋಡಿದ್ರೆ 25,000 ಜನದಿಂದ 30,000 ಜನಕ್ಕೆ ತಲುಪುತ್ತೆ. ಹಾಗೆ ಪಕ್ಷ ಬೆಳೆಯಕ್ಕಾಗದು. ಇದು ನಿರಂತರವಾಗಿ ಕೆಲಸ ಆಗ್ಬೇಕು, ಒಂದು ದಿನದ ಕೆಲಸ ಅಲ್ಲ. ಇದು ಯುದ್ಧ. ಇದ್ರ ಮೇಲೆ ನಾವು 2026 ಏನಿದೆ ಕಾರ್ಯಕರ್ತರುಗಳ ಚುನಾವಣೆ ಇರೋದು. ಈಗ ಚುನಾವಣೆ ಇರೋದು 25ಕ್ಕೆ. ನಾವ್ ಯಾಕೆ ಇವತ್ತೇ ಆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ನೀವುಗಳು ಗೆದ್ರೆ ತಾನೆ ನಾಳೆ JK ಕೃಷ್ಣಾರೆಡ್ಡಿ ಅಣ್ಣ ಗೆಲ್ಲಕ್ಕಾಗೋದು. ನೀವುಗಳು ನಿಂತ್ರೆ ತಾನೆ ನಾಳೆ JK ಕೃಷ್ಣಾರೆಡ್ಡಿ ಗೆಲ್ಲಕ್ಕಾಗೋದು. ಅದಾದ್ಮೇಲೆ ಈ JK ಕೃಷ್ಣಾರೆಡ್ಡಿ ಅಣ್ಣ ಗೆದ್ರೆ ಕುಮಾರಣ್ಣ CM ಆಗ್ತಾರೆ, ಇಲ್ಲ ಅಂದ್ರೆ ಕುಮಾರಣ್ಣ CM ಆಗಲ್ಲ. ಹಂಗಾಗಿ ನಾವು 2018ರಲ್ಲೂ ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡಿ 3-4 ಸಾವಿರ ಜನನ ಸೇರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ವಿ. ಅವತ್ತು ನಮ್ಮ ಆಸೆ ಏನಿತ್ತು ಅಂದ್ರೆ ಒಂದ್ ಮಾತು ಹೇಳ್ತಾರೆ, ನೀವು ಏನೇ ಕೆಲಸ ಮಾಡ್ರಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಂತ. ಅವತ್ತು 2018ರಲ್ಲಿ ನಾವು ಏನು ಗೊತ್ತಿರಲಿಲ್ಲ, ಏನೂ ಇಲ್ಲ, ನಾವು ಕೆಲಸ ಮಾಡ್ತಾನೆ ಇದ್ವಿ.
ಆ ಭಕ್ತಿಯಿಂದ ಬೇಡ್ಕೊಂಡಿದ್ದು ಕುಮಾರಣ್ಣನ ಮತ್ತೊಮ್ಮೆ ಸಿಎಂ ಮಾಡಿಬಿಡ್ತು. ಅದೇ ರೀತಿಯಾದಂಥ ಅವಕಾಶ ಇವತ್ತು ನಮ್ಮ ಮುಂದೆ ಇದೆ. 2028ರಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಕ್ತಿಯಿಂದ ನಾವು ಕೆಲಸಗಳನ್ನ ನಾವು ಮಾಡಿದ್ರೆ, ಎಲ್ಲ ಕಾರ್ಯಕರ್ತರುಗಳು ಒಗ್ಗೂಡಿಸಿ ನಾವು ಕೆಲಸಗಳನ್ನ ಮಾಡಿದ್ರೆ ಕುಮಾರಣ್ಣ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಹಾಗೆ ನಿಖಿಲಣ್ಣ ಕೂಡ ರಾಜ್ಯದ ಅಣ್ಣ ಹೇಳಿದಂಗೆ ರಾಜ್ಯವ್ಯಾಪ್ತಿ ಸರ್ಕಾರ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು. ಒಬ್ಬ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸೋತ್ರೆ ಒಬ್ಬ ವ್ಯಕ್ತಿ ಆಚರಣೆ ಬರಲ್ಲ, ನನ್ನ ರಾಜಕೀಯ ಬೇಡಪ್ಪ ಅಂತ ಸುಮ್ಮನಾಗ್ಬಿಡ್ತಾನೆ. ಅಂಥದ್ರಲ್ಲಿ ನಿಖಿಲಣ್ಣ ಮೂರ್ ಚುನಾವಣೆನ ಪಕ್ಷಕ್ಕೋಸ್ಕರ ನಡೆಸಿ ಇವತ್ತು ಸೋತಿದ್ದಾರೆ. ಆದರೂ ಕೂಡ 52 ಕ್ಷೇತ್ರನ ಇವತ್ತು ಸುತ್ತಾ ಇದ್ದಾರೆ, ಇನ್ನೂ 50 ಕ್ಷೇತ್ರನ ಹೋಗ್ತಿದ್ದಾರೆ. ಅಂದ್ರೆ ನಮ್ಗೆ ಏನಕ್ಕೆ? ನಾವು ನಮ್ಮ ಮನಸ್ಸುಗಳಲ್ಲಿ ಕೇಳ್ಕೋಬಹುದು ತಾನೆ. ನಾವೇನಪ್ಪ ಅವರು ದುಡಿತಿದ್ದಾರೆ, ನಾವು ದುಡಿಬೇಕು ಅನ್ನೋ ಒಂದು ಮನೋಭಾವ ಪ್ರತಿಯೊಬ್ಬ ಕಾರ್ಯಕರ್ತರು ಬರಬೇಕಿದ್ದು. ಏನ್ ನಾವು ಸೋತಿದ ಮಾತ್ರಕ್ಕೆ ಏನೂ ಆಗಲ್ಲ. ಪಕ್ಷ ಕಟ್ಟೋದು ನಿರಂತರವಾದ ಕೆಲಸ ಇದು. ಒಂದ್ ದಿವಸ 2 ದಿವಸದಲ್ಲ. ಪಕ್ಷ ಸಂಘಟನೆ ಅನ್ನೋದು ಸಂಘಟನೆ ನಡೀತಾ ಇರಬೇಕು. ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ ಸಂಘಟನೆ ನಿರಂತರವಾಗಿರ್ಬೇಕು. ಪಕ್ಷದ ಸಭೆಗಳು ನಡೀತಾ ಇರಬೇಕು. ಈಗ ಏನು ಸಾಮಾಜಿಕ ಜಾಲತಾಣದ ಸಭೆಯನ್ನು ಇವತ್ತು ಚಿತ್ರಗಳಲ್ಲಿ ಮಾಡಿಲ್ಲ, ಇದೇ ರೀತಿ ಪ್ರತಿ ವಿಘ್ನ ಸಭೆಗಳು ಕೂಡ ತಿಂಗಳಿಗೊಂದೋ 3 ತಿಂಗಳಿಗೊಂದೋ ಆಗ್ತಾ ಇರಬೇಕು. ಅದು ನಿರಂತರವಾಗಿ ಪಕ್ಷವನ್ನ ಕಟ್ಟುತ್ತೆ ಹಾಗೂ ಬೆಳೆಸುತ್ತೆ, ನಾವು ಮುಂದೆ ತಗೊಂಡು ಹೋಗ್ಬೋದು. ಅದೇ ರೀತಿ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣ ಎಷ್ಟು ಪವರ್, ಇದೇ ಸಾಮಾಜಿಕ ಜಾಲತಾಣಕ್ಕೆ ಇವತ್ತು ಹೂ ಇಸ್ ಬೆಸ್ಟ್ ಸಿಎಂ ಅಂತ ನೀವು ಗೂಗಲ್ ಅಲ್ಲಿ ಕಮೆಂಟ್ ಮಾಡಿ. ಯಾರ ಹೆಸರು ಬರುತ್ತೆ? ಯಾರ ಹೆಸರು ಬರಲ್ಲ, ಕುಮಾರಣ್ಣನ ಹೆಸರು ಬರುತ್ತೆ. ಸಾಮಾಜಿಕ ಜಾಲತಾಣ ಗೊತ್ತು ಇವತ್ತು ಯಾರು ಬೆಸ್ಟ್ ಮುಖ್ಯಮಂತ್ರಿ ಅಂತ. ಹಾಗಾಗಿ ನಾವು ಕುಮಾರಣ್ಣ ಮಾಡಿರೋ 100 ಕಾರ್ಯಕ್ರಮಗಳಿದೆ, ದೇವೇಗೌಡರು ಮಾಡಿರೋ 100 ಕಾರ್ಯಕ್ರಮಗಳಿದೆ, ಪಕ್ಷದಲ್ಲಿ 100 ಕೆಲಸಗಳಾಗಿದ್ದಾವೆ. ಇಂಥ ಕೆಲಸಗಳನ್ನ ನಾವು ಜನರಿಗೆ ಅವ್ರು ತಿಳ್ಕೊತಾರಪ್ಪ ಅಂದ್ರೆ ಆಗಲ್ಲ. ಪದೇ 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 ಅವ್ರಿಗೆ ನೆನಪಿಸ್ಕೊಡುವಂತ ಶಕ್ತಿನ ನೆನಪಿಸ್ಕೊಡೋ ಕೆಲಸವನ್ನ ನಾವು ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡಬೇಕು. ಆಮೇಲೆ ಇಲ್ಲಿ ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಪದಾಧಿಕಾರಿಗಳಾಗಬೇಕು ಅಂತ ಇದ್ದೀರಾ, ಬಯಸ್ತೀರಾ, ನಾವು ನಾಳೆ ಬೆಳಿಬೇಕು ಅಂತ ಇದ್ದೀರಾ, ಇದು ಯಾರೋ ಸೊತ್ತಲ್ಲ. ಕಂಟಿನ್ಯೂಸ್ ಆಗಿ 5 ವರ್ಷ 6 ವರ್ಷ 10 ವರ್ಷ ಅಧ್ಯಕ್ಷರಾಗಿರ್ಬೇಕು ಅನ್ನೋದು ಅಲ್ಲ. ನಿಮ್ಗಳಲ್ಲೂ ಕೂಡ ಕೇಪಬಿಲಿಟಿ ಅನ್ನೋದಿದ್ರೆ, ನೀವುಗಳು ಕೂಡ ಸಂಘಟನೆ ನಾವು ಮಾಡ್ತೀವಿ, ನಾಳೆ ರಾಜಕೀಯವಾಗಿ ನಾವು ಬೆಳಿಬೇಕು ಅಂತ ಇದ್ರೆ ಒಂದು ತೊಡಸ್ಕೊಳ್ಳಿ, ಒಂದು ಕಮಿಟ್ಮೆಂಟ್ ಅಂತ ಅನ್ನೋದನ್ನ ರೂಢಿಸ್ಕೊಳ್ಳಿ. ಎಲ್ಲರಿಗೂ ಸ್ಥಾನಮಾನವನ್ನ ಪಕ್ಷ ಕೊಡುತ್ತೆ. ನೀವುಗಳು ಮುಂದೆ ಬರಬೇಕು ಅಷ್ಟೇ. ನಿಮ್ದೊಂದು ತಂಡವನ್ನ ರಚಿಸಿ ಅತಿ ಶೀಘ್ರದಲ್ಲಿ ಯುವ ಘಟಕ ಆಗಿರ್ಬೋದು, ಸಾಮಾಜಿಕ ಜಾಲತಾಣ ಆಗಿರ್ಬೋದು, 2 ಘಟಕಗಳನ್ನ ನೀವು ರಚಿಸಿ ನಮ್ಮ ಗಮನಕ್ಕೆ ತಂದ್ರೆ ನಿಮ್ಮೆಲ್ಲ ಒಂದು ಪಾರ್ಟಿ ಆಫೀಸಲ್ಲಿ ಅವರಿಗೆ ಪದಾಧಿಕಾರಿಗಳನ್ನಾಗಿ ನೇಮಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡೋಣ. ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ವಿಜಯ್ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೋಷಿಯಲ್ ಈಗ ನೀವು ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ಒಂದು ಹುಡುಗಿ ಬರೀ ಹಾಡು ಹೇಳ್ಕೊಳ್ಳೋ ಒಬ್ಬ ಇನ್ಫ್ಲೂಯೆನ್ಸರ್ 25 ವರ್ಷದ ಹುಡುಗಿ ಒಬ್ಬರು MLA ಆಗಿ ಆಯ್ಕೆ ಆಗ್ತಾರೆ. ಅದೇನು ಅದೃಷ್ಟ. ಸಾಮಾಜಿಕ ಜಾಲತಾಣದಿಂದ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಾವು ಇಂಪ್ರೂವ್ಮೆಂಟ್ ಮಾಡಬೇಕು, ಸಂಘಟನೆ ಮಾಡಬೇಕು. ಒಂದು ನ್ಯೂಸ್ ಚಾನಲ್ಗಳು ಯಾವ ಮಟ್ಟಕ್ಕೆ ಇವತ್ತು ತಲುಪಿದೆ. ಈಗ ಯೂಟ್ಯೂಬ್ ಅಲ್ಲೇ ನೋಡೋದು ಜಾಸ್ತಿ ಆಗಿದೆ. ಟಿವಿ ಸ್ಯಾಟಲೈಟ್ ಚಾನಲ್ ಅಂತ ಹೇಳ್ತಾರೆ. ಯೂಟ್ಯೂಬ್ ಚಾನಲ್ಗಿಂತ ಕಡಿಮೆ ವ್ಯೂಸ್ ಬಂದಿರುತ್ತೆ ಆ ನ್ಯೂಸ್ ಚಾನಲ್ಗಳಿಗೆ. ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಪ್ರಯತ್ನವನ್ನ ನಿರಂತರವಾಗಿ ನಾವು ಮಾಡುವಂತ ಕೆಲಸಗಳನ್ನ ಮಾಡೋಣ. ಈಗ ನಮ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಿಮ್ಮೆಲ್ಲರಿಗೂ ಚಿಂತಾಮಣಿ 12 ಗಂಟೆಗೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಟ್ ಅವರು ಚಂದನ್ ಸರ್ ಅವರು 10 ಗಂಟೆಗೆ ಹಾಜರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಏನೇ ಇರಲಿ, ನಿಮ್ಮ ಈಗ ವ್ಯವಹಾರಿಕವಾಗಿರ್ಬೋದು, ನಿಮ್ಮ ಕೆಲಸಗಳು ಡೈಲಿ ಇರ್ತಕ್ಕಂಥದ್ದು ಪಕ್ಷಕ್ಕಾಗಿ ಬಂದಾಗ ಏನು ಅಲ್ಲಿ ಬಿಫೋರ್ ನಾವು ಹೇಳ್ತಾರೆ, ಒಂದು 7 ದಿನ 5 ದಿನ ಮೊದಲೇ ಬಂದಾಗ ದಯವಿಟ್ಟು ಸಹಕಾರ ಮಾಡಬೇಕು. ಸಹಕಾರ ಮಾಡಿದ್ರೆ ಒಗ್ಗಟ್ಟಿಗೆ ನಮ್ಮಲ್ಲಿ ಬಲ ಇರ್ತದೆ. ಈಗ ಈ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂತಹ ಚಂದನ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ರಜನಿ ಎಲೆಕ್ಟ್ರಾನಿಕ್ಸ್
ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ. ಈಶಾ ಮೆಡಿಕಲ್ಸ್, ಶನಿಮಹಾತ್ಮ ದೇವಸ್ಥಾನದ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ BP, ಶುಗರ್, ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಲೈಫ್ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್, ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು. ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ ರಿಡನ್ ಪೇಷಂಟ್ ಸೇವೆಗಾಗಿ ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು. ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ. ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲನ್, IV ಇಂಜೆಕ್ಷನ್ ಮತ್ತು ಯೂರಿನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ. ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ಹೋಮ್ ಸರ್ವಿಸ್ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 8212487140 ಹಾಗೂ 9916731170ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು.